ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಲ್ಕಿ ಬ್ಯೂಟಿ ಎಂದೇ ಹೆಸರಾಗಿರುವಂತಹ ತಮನ್ನಾ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಾಲಿವುಡ್ನಿಂದ ದಕ್ಷಿಣ ಭಾರತದ ಸಿನಿಮಾ ರಂಗದವರೆಗೆ ತಮ್ಮದೇ ಆದ ಛಾಪು ಮೂಡಿಸಿರುವ ಬಹುಭಾಷಾ ನಟಿ ತಮನ್ನಾ ಅವರ ಜೀವನವು ಸಾಕಷ್ಟು ಏರಿಳಿತಗಳು, ಸವಾಲುಗಳು ಮತ್ತು ಯಶಸ್ಸನ್ನ ಕಂಡಿದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಟಿ ತಮನ್ನಾ ಅವರ ಜೀವನದ ಕತೆ, ಕುಟುಂಬದ ಹಿನ್ನೆಲೆ, ಒಂದು ದಶಕಕ್ಕೂ ಹೆಚ್ಚು ಕಾಲ ಅವರು ಸಿನಿಮಾ ರಂಗದಲ್ಲಿ ಉಳಿದುಕೊಂಡಿದ್ದು ಹೇಗೆ, ಅಷ್ಟೇ ಅಲ್ಲದೆ ತಮನ್ನಾ ಅವರ ಲವ್ ಅಫೇರ್ಸ್ಗಳು ಅಂದರೆ ಪ್ರೇಮ ಸಂಬಂಧಗಳು, ಜೊತೆಗೆ ಅವರು ಒಂದು ಸಿನಿಮಾಗೆ ತೆಗೆದುಕೊಳ್ತಾ ಇದ್ದ ಸಂಭಾವನೆ ಎಷ್ಟು ಅನ್ನೋದನ್ನ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಇಂಡಿಯನ್ ಸಿನಿಮಾ ರಂಗದಲ್ಲಿ ತಮ್ಮ ಅದ್ಭುತ ನಟನೆ, ಆಕರ್ಷಕ ಸೌಂದರ್ಯದಿಂದ ತಮನ್ನಾ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನ ಗಳಿಸಿಕೊಂಡ್ರು. ಪ್ರೀತಿಯಿಂದ ಇವರನ್ನ ಮಿಲ್ಕಿ ಬ್ಯೂಟಿ ಎಂದೇ ಗುರುತಿಸಲಾಗುತ್ತೆ. ಹಿಂದಿ ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿ ದಕ್ಷಿಣ ಭಾರತದ ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಮಿಂಚಿದ್ರು. ನಂತರ ಬಾಹುಬಲಿ ಸಿನಿಮಾದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾರೆ. ದೇಶದಾದ್ಯಂತ ಅಪಾರ ಜನಪ್ರಿಯತೆಯನ್ನ ಗಳಿಸಿಕೊಳ್ತಾರೆ. ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದರ ಜೊತೆಗೆ ವಿಶೇಷ ಸಾಂಗ್ಗಳಲ್ಲೂ ಕೂಡ ಇವರು ನಟಿಸೋ ಮೂಲಕ, ಡ್ಯಾನ್ಸ್ ಮಾಡೋ ಮೂಲಕ ಅಭಿಮಾನಿಗಳ ಹೃದಯವನ್ನ ಗೆಲ್ತಾರೆ. ತಮನ್ನಾ ಅವರ ಪೂರ್ಣ ಹೆಸರು ತಮನ್ನಾ ಸಂತೋಷ್ ಭಟಿಯಾ. ಇವರು 1989 ಡಿಸೆಂಬರ್ 21ರಂದು ಬಾಂಬೆನಲ್ಲಿ ಅಂದ್ರೆ ಈಗಿನ ಮುಂಬೈನಲ್ಲಿ ಜನಿಸ್ತಾರೆ. ಇನ್ನು ಇವರ ತಂದೆ ಸಂತೋಷ್ ಭಟಿಯಾ ಅವರು ಒಬ್ಬ ವಜ್ರ ವ್ಯಾಪಾರಿಯಾಗಿದ್ರು. ಇನ್ನು ಇವರ ತಾಯಿ ರಜನಿ ಭಟಿಯಾ. ಇನ್ನು ಇವರಿಗೆ ಆನಂದ್ ಭಟಿಯಾ ಎಂಬ ಹಿರಿಯ ಸಹೋದರ ಕೂಡ ಇದ್ದಾನೆ. ಒಂದು ವ್ಯಾಪಾರಸ್ಥ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ರು ಕೂಡ ತಮನ್ನಾ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಡ್ಯಾನ್ಸ್ ಮತ್ತು ಗ್ಲಾಮರ್ ಪ್ರಪಂಚಕ್ಕೆ ಪ್ರವೇಶಿಸಲು ಆಸಕ್ತಿಯನ್ನ ತೋರಿಸ್ತಾರೆ. ತಮನ್ನಾ ತಮ್ಮ ಶಾಲಾ ಶಿಕ್ಷಣವನ್ನ ಮುಂಬೈನಲ್ಲೇ ಪೂರ್ಣಗೊಳಿಸ್ತಾರೆ. ತಮ್ಮ ಶಾಲಾ ದಿನಗಳಲ್ಲಿಯೇ ಅಂದ್ರೆ ಕೇವಲ ತಮ್ಮ 13ನೇ ವಯಸ್ಸಿನಲ್ಲಿಯೇ ಇವರು ನಟನೆಯನ್ನ ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವ ಗಂಭೀರ ನಿರ್ಧಾರವನ್ನ ಕೈಗೊಳ್ತಾರೆ. ಈ ನಿರ್ಧಾರದ ಭಾಗವಾಗಿ ಅವರು 1 ವರ್ಷ ಕಾಲ ಪ್ರತಿಷ್ಠಿತ ಪೃಥ್ವಿ ಥಿಯೇಟರ್ನಲ್ಲಿ ತರಬೇತಿಯನ್ನ ಪಡಿತಾರೆ. ಅಲ್ಲಿ ರಂಗಭೂಮಿ ಪ್ರದರ್ಶನಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ. ಈ ಆರಂಭಿಕ ಹಂತದ ತರಬೇತಿಯು ಕೇವಲ ಬಾಲ್ಯದ ಹವ್ಯಾಸವಾಗಿರದೆ ಅವರ ವೃತ್ತಿಪರ ನಟನ ಪಯಣಕ್ಕೆ ಒಂದು ಭದ್ರವಾದ ಬುನಾದಿಯನ್ನ ಹಾಕೊಡ್ತು. ಈ ತರಬೇತಿಯಿಂದಲೇ ಅವರು ಕ್ಯಾಮರಾ ಎದುರಿಸುವ ಮುನ್ನ ರಂಗಭೂಮಿಯಲ್ಲಿ ಸವಾಲುಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನ ಗಳಿಸಿಕೊಂಡ್ರು. ಇದು ಅವರ ಯಶಸ್ಸು ಕೇವಲ ಅದೃಷ್ಟದಿಂದಲ್ಲ, ಬದಲಿಗೆ ಆರಂಭಿಕ ಹಂತದಿಂದಲೇ ತೋರಿಸಿದ ಕಠಿಣ ಪರಿಶ್ರಮ ಮತ್ತು ಪೂರ್ವ ತಯಾರಿಯಿಂದ ಸಾಧ್ಯವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ತಮನ್ನಾ ಅವರ ಸಿನಿಮಾ ಜೀವನವು 2005ರಲ್ಲಿ ಹಿಂದಿ ಭಾಷೆಯ ಚಂದ್ ಸಾ ರೋಷನ್ ಚೆಹರಾ ಸಿನಿಮಾದ ಮೂಲಕ ಆರಂಭವಾಯಿತು. ಆದರೆ ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸನ್ನ ಕಾಣಲಿಲ್ಲ. ಅದೇ ವರ್ಷ ಇವರು ತಮ್ಮ ಅದೃಷ್ಟವನ್ನು ತೆಲುಗು ಸಿನಿಮಾ ರಂಗದಲ್ಲಿ ಶ್ರೀ ಸಿನಿಮಾದ ಮೂಲಕ ಪರೀಕ್ಷಿಸಿದ್ರು. ನಂತರ 2006ರಲ್ಲಿ ತಮಿಳು ಸಿನಿಮಾ ಕೇಡಿಯಲ್ಲಿ ನಟಿಸಿದ್ರು. ಹಿಂದಿ ಸಿನಿಮಾ ರಂಗದಲ್ಲಿನ ಆರಂಭಿಕ ವೈಫಲ್ಯದ ನಂತರ ಇವರು ತಮ್ಮ ಸಂಪೂರ್ಣ ಗಮನವನ್ನ ದಕ್ಷಿಣ ಭಾರತದ ಕಡೆಗೆ ಹರಿಸಿದ್ರು. ಇದು ಅವರ ವೃತ್ತಿ ಜೀವನದ ಒಂದು ಮಹತ್ವದ ತಿರುವು ಎಂದು ಹೇಳಬಹುದು. ನಂತರ 2007ರಲ್ಲಿ ಹ್ಯಾಪಿ ಡೇಸ್ ಮತ್ತು ಕಲ್ಲೂರಿ ಸಿನಿಮಾಗಳು ತಮನ್ನಾ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲೇ ಯಶಸ್ಸನ್ನು ತಂದುಕೊಟ್ವು. ಈ 2 ಸಿನಿಮಾಗಳಲ್ಲಿ ಕಾಲೇಜು ವಿದ್ಯಾರ್ಥಿನಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು, ನಟಿಸಿದ್ರು. ಇದರಿಂದ ಜನರಿಂದ ಒಳ್ಳೆಯ ಮೆಚ್ಚುಗೆಯನ್ನ ಗಳಿಸಿದ್ರು. ಈ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ತೆಲುಗು ಮತ್ತು ತಮಿಳು ಸಿನಿಮಾ ರಂಗದಲ್ಲಿ ತಮನ್ನಾ ಅವರನ್ನ ಪ್ರಮುಖ ನಟಿಯಾಗಿ ಬೆಳೆಸಿತು. ಇದರಿಂದಾಗಿ ಇವರು ತೆಲುಗು ಹಾಗೂ ತಮಿಳು ಸಿನಿಮಾ ರಂಗದಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಬೆಳೆದರು. ಇನ್ನು 2015ರಲ್ಲಿ SS ರಾಜಮೌಳಿ ನಿರ್ದೇಶನದ ಬಾಹುಬಲಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮನ್ನಾ ನಟಿಸಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ತಮನ್ನಾ ಅವರಿಗೆ ಸಿನಿಮಾಗಳ ಅವಕಾಶ ಕಡಿಮೆ ಆಗ್ತಾ ಇರೋ ಕಾರಣ ಬಿಗ್ ಬಜೆಟ್ನ ಸಿನಿಮಾಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಹಾಡುಗಳಿಗೆ ಭಾರಿ ಸಂಭಾವನೆಯನ್ನು ಕೂಡ ಪಡಿತಾ ಇದ್ದಾರೆ. ಬಾಲಿವುಡ್ನ ಒಂದು ಸಾಂಗ್ಗೆ 6 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಜೈಲರ್ ಸಿನಿಮಾದ ಒಂದು ಹಾಡಿಗೆ ಬರೋಬ್ಬರಿ 3 ಕೋಟಿಗೂ ಅಧಿಕ ಸಂಭಾವನೆಯನ್ನ ಪಡೆದಿರಬಹುದು ಅಂತ ಹೇಳಲಾಗ್ತಿದೆ. ಸಿನಿಮಾದ ಮೇನ್ ಹೀರೋಯಿನ್ ಆಗದೆ ಇದ್ರೂ ಕೂಡ ತಮನ್ನಾ ತಮ್ಮ ಗ್ಲಾಮರ್ ಹಾಗೂ ಇಮೇಜ್ನಿಂದ ಕೇವಲ 4 ನಿಮಿಷಗಳ ಹಾಡಿಗೆನೆ ಭಾರಿ
ಭಾರಿ ಸಂಭಾವನೆಯನ್ನ ಪಡಿತಾ ಇರೋದನ್ನ ನಾವು ನೋಡಬಹುದು. ಇನ್ನು ತಮನ್ನಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅಭಿಮಾನಿಗಳಲ್ಲಿ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲೂ ನಟ ವಿಜಯ್ ವರ್ಮಾ ಅವರೊಂದಿಗಿನ ತಮ್ಮ ಸಂಬಂಧವನ್ನ ದೃಢಪಡಿಸುವ ಮೊದಲು ಅವರಿಗೆ 2 ಲವ್ ಫೇಲ್ಯೂರ್ ಆಗಿತ್ತು ಅನ್ನೋದನ್ನ ಅವರು ಇಂಟರ್ವ್ಯೂನಲ್ಲಿ ಬಹಿರಂಗಪಡಿಸಿದ್ರು. ಈ ಸಂಬಂಧಗಳಿಂದ ಅವರು ಕೆಲವು ಪ್ರಮುಖ ಜೀವನದ ಪಾಠಗಳನ್ನ ಕಲಿತಿದ್ದಾರೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ. ಮೊದಲ ಸಂಬಂಧದಲ್ಲಿ ಅವರು ತಮ್ಮ ಸಂತೋಷ, ಆಸೆಗಳು ಮತ್ತು ಅಗತ್ಯತೆಗಳನ್ನು ಒಬ್ಬ ವ್ಯಕ್ತಿಗಾಗಿ ತ್ಯಾಗ ಮಾಡುವುದು ಸರಿಯಲ್ಲ ಎಂದು ಅರಿತುಕೊಂಡ್ರು. 2ನೇ ಸಂಬಂಧದಲ್ಲಿ ಆ ವ್ಯಕ್ತಿಯೊಂದಿಗೆ ದೀರ್ಘಕಾಲದ ಭವಿಷ್ಯ ಸಾಧ್ಯವಿಲ್ಲ ಎನ್ನುವುದು ಮನವರಿಕೆಯಾಯಿತು. ಈ ಅನುಭವಗಳು ಪ್ರೀತಿಯಲ್ಲಿ ನಿಸ್ವಾರ್ಥವಾಗಿ ಎಲ್ಲವನ್ನ ನೀಡುವುದು ಸರಿಯಲ್ಲ ಎಂಬುದು ಅವರಿಗೆ ಕಲಿಸಿಕೊಟ್ಟವು. ಇನ್ನು ಲಾಸ್ಟ್ ಸ್ಟೋರಿಸ್ಟ್ 2 ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ ನಂತರ ತಮನ್ನಾ ಮತ್ತು ನಟ ವಿಜಯ್ ವರ್ಮಾ ನಡುವಿನ ಸಂಬಂಧದ ಬಗ್ಗೆ ವದಂತಿಗಳು ಪ್ರಾರಂಭವಾದವು. ತಮನ್ನಾ ಅವರು ಈ ಸಂಬಂಧವನ್ನ ಖಚಿತಪಡಿಸಿ ವಿಜಯ್ ವರ್ಮಾ ತಮ್ಮ ಹ್ಯಾಪಿ ಪ್ಲೇಸ್ ಎಂದು ಬಹಿರಂಗವಾಗಿ ಬಣ್ಣಿಸಿದ್ರು. ಆದರೆ ಇತ್ತೀಚೆಗೆ ಇದು ಕೂಡ ಬ್ರೇಕಪ್ ಆಗಿದೆ ಅನ್ನೋ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಹರಿದಾಡಿವೆ. ಇವರಿಬ್ಬರ ಬ್ರೇಕಪ್ಗೆ ಮದುವೆಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳು ಕಾರಣ ಎಂದು ವರದಿಗಳು ಸೂಚಿಸುತ್ತವೆ. ಪ್ರೀತಿ ಮತ್ತು ಸಂಬಂಧಗಳ ಕುರಿತು ತಮನ್ನಾ ಭಟಿಯಾ ನೀಡಿದ ಹೇಳಿಕೆಗಳು ಈ ವದಂತಿಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿವೆ. ಇನ್ನು ವಿಜಯ್ ವರ್ಮಾ ಅಷ್ಟೇ ಅಲ್ಲದೆ ತಮನ್ನಾ ಅವರ ಹೆಸರು ವಿರಾಟ್ ಕೊಹ್ಲಿ ಮತ್ತು ಪಾಕಿಸ್ತಾನದ ಆಲ್ರೌಂಡರ್ ಅಬ್ದುಲ್ ರಜಾಕ್ ಅವರೊಂದಿಗೂ ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಹಲವು ವದಂತಿಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ವು. ಇನ್ನು 2024ರ ಅಂದಾಜಿನ ಪ್ರಕಾರ ತಮನ್ನಾ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 120 ಕೋಟಿ ಎಂದು ವರದಿಯಾಗಿದೆ. ಈ ಬೃಹತ್ ಆಸ್ತಿಯು ಕೇವಲ ಸಿನಿಮಾ ಸಂಭಾವನೆಗಳಿಂದ ಮಾತ್ರವಲ್ಲದೆ ವಿವಿಧ ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗಳಿಂದ ಹಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಬಂದಿದೆ. ತಮನ್ನಾ ಅವರ ಆದಾಯದ ಮುಖ್ಯ ಮೂಲಗಳು ಸಿನಿಮಾಗಳ ಸಂಭಾವನೆ, ಜಾಹೀರಾತುಗಳು ಅಂದ್ರೆ ಅಡ್ವರ್ಟೈಸ್ಮೆಂಟ್ಗಳು ಮತ್ತು ವೈಯಕ್ತಿಕ ಬಿಸಿನೆಸ್ಗಳು. ಒಂದು ಸಿನಿಮಾಗೆ ಇವರು ಸುಮಾರು 4ರಿಂದ 5 ಕೋಟಿ ಸಂಭಾವನೆಯನ್ನ ಪಡಿತಾ ಇದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಐಟಮ್ ಸಾಂಗ್ಗಳಿಗೆ ಭಾರಿ ಸಂಭಾವನೆಯನ್ನ ಪಡಿತಾ ಇದ್ದಾರೆ ಎಂದು ವರದಿಯಾಗಿದೆ. ಬಾಲಿವುಡ್ನ ಒಂದು ಸಾಂಗ್ಗೆ ಬರೋಬ್ಬರಿ 6 ಕೋಟಿಗೂ ಅಧಿಕ ಸಂಭಾವನೆಯನ್ನ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಇನ್ನು ಅಡ್ವರ್ಟೈಸ್ಮೆಂಟ್ಗಳಿಂದ ಹಾಗೆ ಬ್ರಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಇವರಿಗೆ ಕೋಟಿಗಟ್ಟಲೆ ಸಂಭಾವನೆ ಕೂಡ ಬರುತ್ತೆ. ಇನ್ನು ತಮನ್ನಾ ಒಬ್ಬ ಯಶಸ್ವಿ ಉದ್ಯಮಿಯೂ ಆಗಿದ್ದು 2015ರಲ್ಲಿ ತಮ್ಮದೇ ಆದ ವೈಟ್ ಅಂಡ್ ಗೋಲ್ಡ್ ಎಂಬ ಆಭರಣ ಬ್ರ್ಯಾಂಡ್ ಅನ್ನ ಪ್ರಾರಂಭಿಸಿದ್ರು. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಇನ್ನು ತಮನ್ನಾ ಮುಂಬೈನಲ್ಲಿ ಬರೋಬ್ಬರಿ 20 ಕೋಟಿ ಮೌಲ್ಯದ ಐಷಾರಾಮಿ ಮನೆಯನ್ನ ಹೊಂದಿದ್ದಾರೆ. ಇದರ ಜೊತೆಗೆ ಕೆಲವು ಅಪಾರ್ಟ್ಮೆಂಟ್ಗಳು ಕೂಡ ಇವೆ. ಇನ್ನು ಇವರು ಹಲವಾರು ಐಷಾರಾಮಿ ಕಾರುಗಳನ್ನ ಹೊಂದಿದ್ದಾರೆ. ಇವುಗಳಲ್ಲಿ BMW, ಮರ್ಸಿಡೀಸ್ ಬೆನ್ಸ್ ಹಾಗೆ ಲ್ಯಾಂಡ್ ರೋವರ್, ರೇಂಜ್ ರೋವರ್ ಸೇರಿದಂತೆ ಸಾಕಷ್ಟು ಸ್ಪೋರ್ಟ್ಸ್ ಕಾರ್ಗಳನ್ನು ಕೂಡ ಹೊಂದಿದ್ದಾರೆ. ಹೀಗೆ ತಮನ್ನಾ ಅವರು ತಮ್ಮ ಬ್ಯೂಟಿಯಿಂದಲೋ ಅಥವಾ ಅದೃಷ್ಟದಿಂದಲೋ ಈ ಮಟ್ಟಕ್ಕೆ ಬೆಳೆದು ಬಂದಿಲ್ಲ. ತುಂಬ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು, ಏನಾದರೂ ಅಚೀವ್ ಮಾಡಲೇಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಕೋಟ್ಯಾಧಿಪತಿಯಾಗಿ ಬೆಳೆದು ನಿಂತಿದ್ದಾರೆ. ಇನ್ನು ನೀವು ಕೂಡ ತಮನ್ನಾ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.